ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಮಾರ್ಕ್ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗ್ ಕಡೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಣ್ಣಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಅಫಿಷಿಯಲ್ ಆಗಿ ಅವರ ಒಂದು ಎಕ್ಸ್ ಖಾತೆಯ ಮೂಲಕವಾಗಿ ಹಂಚಿಕೊಂಡಿದ್ದಾರೆ. ಸೊ ಯಾವಾಗ ರಿಲೀಸ್ ಆಗುತ್ತೆ, ಹೇಗಿರುತ್ತೆ ಫಸ್ಟ್ ಸಾಂಗು, ಏನು ಕತೆ, ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈಗ ಮಾರ್ಕ್ ಸಿನಿಮಾ ಎಲ್ಲರಿಗೂ ಗೊತ್ತಿದ್ದಾಗೇ ಡಿಸೆಂಬರಲ್ಲಿ ತೆರೆಗೆ ಬರ್ತಾ ಇರುವಂಥದ್ದು 25ನೇ ತಾರೀಕಿಗೆ. ಸೊ ಜೊತೆಗೆ ಈಗ ಫಸ್ಟ್ ಸಿಂಗಲ್ ಸಾಂಗ್ ಕೂಡ ಒಂದು ಅನೌನ್ಸ್ಮೆಂಟ್ ಆಗ್ತಾ ಇದೆ. ಸೊ ಏನಿದು ಸಾಂಗು ಅನ್ನೋದು ನೋಡೋದಾಯಿತು ಅಂತಂದರೆ ಇದು ಬಂದ್ಬಿಟ್ಟು ಲಿರಿಕಲ್ ಸಾಂಗು. ಸೊ ಯಾವಾಗ ರಿಲೀಸ್ ಆಗುತ್ತೆ, ಏನು ಕತೆ ಅನ್ನೋದು ಮೊದಲೇ ನಿಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನನಗನ್ಸೋ ಪ್ರಕಾರವಾಗಿ ಸೆಪ್ಟೆಂಬರ್ನ ಒಂದು ಲಾಸ್ಟ್ ವೀಕಲ್ಲಿ ಅಂದರೆ 25-27 ಒಳಗಡೆ ರಿಲೀಸ್ ಆಗುವಂಥ ಚಾನ್ಸಸ್ಗಳಿರುವಂಥದ್ದು ಈ ಒಂದು ಸಾಂಗು. ಸದ್ಯದರಲ್ಲೇ ಒಂದು ಅನೌನ್ಸ್ಮೆಂಟ್ ಆಗಿರುವಂಥ ಈ ಒಂದು ಏನಿದೆ ಒಂದು ಲಿರಿಕಲ್ ಸಾಂಗ್ದು ಒಂದು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ಮುಖಾಂತರ ಅಪ್ಡೇಟ್ ಬರುವಂಥದ್ದು ನಾವು ನೋಡ್ಬೋದು ಇನ್ನು 2-3 ದಿನಗಳಲ್ಲಿ. ಹೀಗೇನಪ್ಪ ಅಂತಂದರೆ ಕಿಚ್ಚ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ ಲಿರಿಕಲ್ ಸಾಂಗ್ ಬಗ್ಗೆ ನಾನು ಹೇಳ್ದಾಗೇ ಈಗ ಎಲ್ಲರೂ ಕಾಯ್ತಾ ಇದ್ದೀವಿ, ಹೇಗಿರ್ಬೋದು ಸಾಂಗು, ಏನು ಸಾಂಗ್ ಅನ್ನೋದಾಯಿತು ಅಂದರೆ. ಸೊ ನಾವೆಲ್ಲ ಒಂದು ರೀತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಅವ್ರದ್ದು ಒಂದು ಟ್ರೂಪಲ್ಲಿ ಏನು ಸಾಂಗ್ ನೋಡ್ತಾ ಇರ್ತೀವಿ, ಆಲ್ಮೋಸ್ಟ್ ಒಂದು ಸುದೀಪ್ ಸರ್ ಅವರ ಎಂಟ್ರಿ ಆಗಿರ್ಬೋದು, ಆಮೇಲೆ ಸುದೀಪ್ ಸರ್ ಅವರ ಒಂದು ಗ್ರೂಪ್ ಸಾಂಗ್ ಆಗಿರ್ಬೋದು. ಸೊ ಆ ರೀತಿಯಲ್ಲಿ ಬರುವಂಥ ಒಂದು ಲಿರಿಕಲ್ ಸಾಂಗ್ ಆಗಿರುತ್ತೆ. ಐ ಥಿಂಕ್ ನನಗನ್ಸೋ ಪ್ರಕಾರವಾಗಿ ಮಾರ್ಕ್ ಸಿನಿಮಾದ ಒಂದು ರೀತಿಯಲ್ಲಿ ಮೇನ್ ಸಾಂಗ್ ಅಂತ ಅಂದ್ಕೊಂಡಿದ್ದೀನಿ ಇದನ್ನು. ಆ್ಯಕ್ಚುಲಿ ಎಂಟ್ರಿ ಸಾಂಗು ಲೈಕ್ ಒಂದು ಫುಲ್ಲು ಒಂದು ಗ್ಯಾಂಗ್ ಜೊತೆ ಒಂದು ಡ್ಯಾನ್ಸ್ ಮಾಡುವಂಥದ್ದು. ಸೊ ಆ ರೀತಿಯಾದಂಥ ಒಂದು ಸಿನಿಮಾಗೆ ಮೇನ್ ಇಂಪ್ಯಾಕ್ಟ್ ಆಗುವಂತಹ ಮೇನ್ ಸಾಂಗು ಲಿರಿಕಲ್ ಸಾಂಗ್ ಬರ್ತಾ ಇದೆ. ಸೊ ವಿಡಿಯೋ ಸಾಂಗ್ ಖಂಡಿತವಾಗ್ಲೂ ಅಲ್ಲ, ಲಿರಿಕಲ್ ಸಾಂಗು. ಸೊ ಅಲ್ಲಲ್ಲಿ ಬಿಟ್ಟು ಒಂದೊಂದು ವೀಡಿಯೋಗಳನ್ನು ಹಾಕಿರ್ಬೋದು. ಸೊ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಾನು ಕೂಡ ಅದನ್ನು. ಸೊ ಓವರಾಲ್ ಆಗಿ ಕಿಚ್ಚ ಸುದೀಪ್ ಸರ್ ಅವರು ಮಾರ್ಕಲ್ಲಿ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ, ಒಂದು ವಿಶಿಷ್ಟವಾಗಿ ಒಂದು ಬೇರೆ ಸ್ಟೈಲಲ್ಲೇ ಕಾಣಿಸ್ಕೊಂಡಿರುವಂಥದ್ದು. ಆ್ಯಂಡ್ ಅದಲ್ಲದೇ ಈಗ 25ನೇ ತಾರೀಕಿಗೆ ಬರ್ತಾ ಇರುವಂಥದ್ದು ಒಂದು ಕಡೆ ಆಯಿತು ಅಂತ ಅಂದರೆ, ಈಗ ನೆಕ್ಸ್ಟು ಏನಪ್ಪ ಅಂದರೆ KDಲೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಸೊ KDಲೂ ಕೂಡ ಒಂದು ರೀತಿಯಲ್ಲಿ ವಿಶೇಷವಾಗಿ ಒಂದು ಗೆಸ್ಟ್ ಅಪಿಯರೆನ್ಸ್ ರೋಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಫೈನಲಿ ಮಾರ್ಕ್ ಫಸ್ಟ್ ಲಿರಿಕಲ್ ಸಾಂಗ್ ಬರ್ತಾ ಇದೆ. ಸೊ ಡಿಸೆಂಬರಲ್ಲಿ ಸಿನಿಮಾ ರಿಲೀಸ್ ಇದೆ. ಸೊ ಬೇಗ ರೀತಿ ಅಪ್ಡೇಟ್ಸ್ಗಳು ಬರ್ತಾಯಿದ್ರೆ ಒಂದು ಸಖತ್ತಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಆಗಿ ನೋಡೋಣ ಹೇಗಿರುತ್ತೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಯಾಕೆಂದರೆ ಟೈಟಲ್ ಟೀಸರ್ ನೋಡೇ ಸ್ವಲ್ಪ ಫುಲ್ಲು ಒಂದು ರೀತಿಯಲ್ಲಿ ಬೇರೆ ವೈಬ್ಸಲ್ಲಿ ಸುದೀಪ್ ಸರ್ನ ನೋಡಿದ್ದೀವಿ. ಆ್ಯಂಡ್ ಈ ಒಂದು ಸಾಂಗಲ್ಲಿ ಅವರು ಒಂದು ಸ್ಟೆಪ್ಸ್ ಆಗಿರ್ಬೋದು, ಅವರು ಒಂದು ಹುಕ್ ಸ್ಟೆಪ್ ಅನ್ನೋದೇನಿದೆ, ಸೊ ಈ ಒಂದು ಸಾಂಗಲ್ಲಿ ಹೇಗಿರುತ್ತೆ, ಯಾವ ರೀತಿ ಇರ್ಬೋದು ಅನ್ನೋದು ಐ ಥಿಂಕ್ ವೇಟಿಂಗಲ್ಲಿರುವಂಥ ವಿಚಾರ. ಸೊ ನೋಡೋಣ, ಆದಷ್ಟು ಬೇಗ ಸಿನಿಮಾದ ಸಾಂಗು ಫಸ್ಟ್ ಲಿರಿಕಲ್ ಸಾಂಗು ರಿಲೀಸ್ ಆಗಲಿ. ನಾವೆಲ್ಲ ಕಾಯ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ ಕಾಯ್ತಾ ಇದ್ದರೆ ಮಾರ್ಕ್ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಿಮಗೇನು ಅನಿಸುತ್ತೆ, ಯಾವಾಗ ಬರ್ಬೋದು, ಈ ತಿಂಗಳಲ್ಲೇ ಬರುತ್ತಾ ಅಥವಾ ಅಕ್ಟೋಬರ್ 2ನೇ ತಾರೀಕಿಗೆ ಹಬ್ಬದ ಟೈಮಲ್ಲಿ ಏನಾದರೂ ಬರುತ್ತಾ? ಸೊ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.